ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಕೆ ಎಚ್ ಬಿ ಅವರು ತುಂಬ ಜಿಯೋ ಟ್ಯಾಗ್ ಕೇಳ್ತಾ ಇದ್ದರು. ಜಿಯೋ ಟ್ಯಾಗನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಕರೆಂಟ್ ಕೆ ಎಚ್ ಬಿ ಆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಆ್ಯಸ್ ಆಫ್ ಟುಡೇ ಕರ್ನಾಟಕದಲ್ಲಿ ಕೆ ಎಚ್ ಬಿ ಆಕ್ಷನ್ ನಡೀತಾ ಇದೆ. ಕೆ ಎಚ್ ಬಿ ಅಲಾಟ್ಮೆಂಟ್ ನಡೀತಾ ಇದೆ. ಒಂದು 14 ಲೊಕೇಶನಲ್ಲಿ, 14 ಲೇಔಟಲ್ಲಿ ಬಿ ಡಿ ಎ ಆಕ್ಷನ್ ನಡೀತಾ ಇದೆ. 25ನೇ ತಾರೀಕು ಹೊಸಕೋಟೆ, ಅನ್ನಗೌಡನಹಳ್ಳಿ, ಬೆಳ್ಳಿಕೆರೆದು ಲಾಟ್ರಿ ಬೇರೆ ಮತ್ತೆ ಅನೌನ್ಸ್ ಆಗಿದೆ. ತುಂಬ ನ್ಯೂಸ್ ಇದೆ. ಬಟ್ ಈ ವಿಡಿಯೋ ಕೆ ಎಚ್ ಬಿ ಇ ಆಕ್ಷನ್ ನೋಟಿಫಿಕೇಷನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲೆಲ್ಲಿ ಬಂದಿದೆ ಸ್ಟಾರ್ಟ್ ಮಾಡಿ ಅಂತ. 17ಇಂದ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಟೋಟಲ್ಲು 251 ಸೈಟ್ ಬಂದಿದೆ. 17ನೇ ತಾರೀಕು 3 ದಿವಸ ಆಯಿತು ಸ್ಟಾರ್ಟ್ ಆಗಿ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ ಸಮಯ ಇದೆ. 1ರಿಂದ 60 ಸೈಟ್ವರೆಗೂ. 61ರಿಂದ 120ನೇ ಸೈಟಿಗೆ 9ನೇ ತಾರೀಕುವರೆಗೂ ಚಾನ್ಸ್ ಇದೆ. 125ರಿಂದ 186 ಸೈಟ್ಗೆ 10ನೇ ತಾರೀಕುವರೆಗೂ ಇದೆ. ಆಮೇಲೆ 187ರಿಂದ 251 ಸೈಟ್ಗೆ 11ನೇ ತಾರೀಕುವರೆಗೂ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದ್ದು, ಅಂದರೆ ವೆರಿ ನೆಕ್ಸ್ಟ್ ಡೇ ಬಿಡ್ಡಿಂಗ್ ಸ್ಟಾರ್ಟ್ ಆಗಿ 12 to 12 ಬಿಡ್ಡಿಂಗ್ ಕ್ಲೋಸ್ ಆಗುತ್ತೆ. ಓನ್ಲಿ ಒಂದೇ ಒಂದು ನೀವು ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾಗಿರೋದು ಈ ವಿಡಿಯೋದಲ್ಲಿ, 250 ಸೈಟ್ ಇದೆ. ಓಕೆ, ತುಂಬ ಮಲ್ಟಿಪಲ್ ಲೊಕೇಶನಲ್ಲಿ ಮಲ್ಟಿಪಲ್ ಲೇಔಟ್ ಇದೆ. ಪ್ಲೀಸ್ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ನೀಟಾಗಿ ಎಫರ್ಟ್ ಹಾಕಿ ಅಪ್ಲೈ ಮಾಡಿ. ಯಾವ್ಯಾವ ಲೊಕೇಶನ್ ಇದೆ, ಆ ಲೊಕೇಶನಲ್ಲಿ ಪ್ರೀವಿಯಸ್ಲಿ ವಿಡಿಯೋ ಹೆಂಗಿತ್ತು, ರೇಟ್ ಹೆಂಗಿತ್ತು, ಯಾವ ಥರ ಹೋಗಿದೆ, ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್, ಎಕ್ಸ್ಕ್ಲೂಸಿವ್ ಆಗಲಿ ಏರಿಯಾ ಬಗ್ಗೆ ಮಾತಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ಪ್ರೈಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ರಿವ್ಯೂ ಮೈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಕೆ ಪಿ ಪಿ ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 2 ಮೈ ಓಲ್ಡ್ ಇಂಪಾರ್ಟೆಂಟ್ ವಿಡಿಯೋ ನೀವು ನೋಡಲೇಬೇಕು. ದೀಸ್ ಟು ಆರ್, ನೀವೇನು ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಈ ಎರಡೂ ಒಂದು ಕೆ ಪಿ ಪಿ ಲಾಗಿನ್ ಹೆಂಗೆ ಮಾಡ್ಕೋಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ಪ್ರೊಫೈಲ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಹಾಗೆ ಬಿಟ್ ಸಬ್ಮಿಟ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಹೇಗೆ ಬಿಟ್ ಸಬ್ಮಿಟ್ ಮಾಡಬೇಕು, ಈ ಎರಡೂ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಎರಡೂ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಫ್ರೀ ಮಾಡ್ಕೊಂಡು ನೋಡು, ಪಾರ್ಟಿಸಿಪೇಟ್ ಮಾಡಿ. ಎನಿ ಟಾಪಿಕ್ಸ್ ನಾನು ಕವರ್ ಮಾಡಿಲ್ಲ ಅಂದರೆ ಫೀಲ್ ಫ್ರೀ ಟು ಮೆಸೇಜ್. ವಿ ವಿಲ್ ಡೂ 1 ಫ್ರೀ ಕನ್ಸಲ್ಟೇಷನ್ ಫಾರ್ ಎವ್ರಿಬಡಿ. ಇನ್ ಕೇಸ್ ಈ ಆಪ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ತುಂಬ ಲೊಕೇಶನ್ ಇದೆ, ಹೇಗೆ ಮಾಡಬೇಕು, ಯಾವ ಸೆಲೆಕ್ಟ್ ಮಾಡಲಿ, ವಿಚ್ ಇಸ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್, ವಿಚ್ ಇಸ್ ಗುಡ್ ಫಾರ್ ಎಂಡ್ ಯೂಸರ್, ಏನಾದರೂ ಕನ್ಫ್ಯೂಷನ್ ಇದ್ದರೆ ರೈಟ್ ಫ್ರಮ್ ಡಾಕ್ಯುಮೆಂಟೇಷನಿಂದ ಕೊನೆ ಸೈಟ್ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ನ ನಾವು ಮಾಡ್ತೀವಿ. ವೆರಿ ವೆರಿ ಬೇಸಿಕ್ ಪ್ರೈಸ್ ಅಲ್ಲಿ ನಾನು ಮಾಡಿಕೊಡ್ತೀನಿ. ಆ ಥರ ಕನ್ಸಲ್ಟೇಷನ್ ನಮ್ಮ ಹತ್ರ ಇದೆ. ಯು ಕ್ಯಾನ್ ವಾಟ್ಸಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟು, ನಿಮ್ಮದು ಬಜೆಟ್ ಏನು, ಯಾವ ಲೊಕೇಶನ್ ನೋಡ್ತಾ ಇದ್ದೀರಾ, ಅದರ ಪ್ರಕಾರ ನಿಮ್ಮ ಜೊತೆ ಒಂದು ಹಾಫ್ ಆನ್ ಅವರ್ ಮಾತಾಡಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ನನ್ನ 3 ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಗೆ ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ಡೇಟ್ಸ್ನ ಕ್ಲಿಯರಾಗಿ ಹೇಳಿದ್ದೀನಿ. ಇದು ಮುಗಿಯೋದು ಮುಂದಿನ ತಿಂಗಳು. ಇನ್ನೂ ನಿಮಗೆ ಹತ್ತತ್ರ ಪೀಸ್ಫುಲ್ 15 ಡೇಸ್ ಟೈಮ್ ಇದೆ. ಪ್ಲ್ಯಾನ್ ವೆಲ್. ಬಾಗಲಕೋಟೆ ಸಿಕ್ಕೇರಿ 2ನೇ ಸಲ ಬರ್ತಾಯಿದ್ದು, ಒಂದು 100 ರೂಪೀಸ್ ಸ್ಟಾರ್ಟ್ ಆಗಿ ರೈಸ್ ಆಗಿದೆ. 4 ಸೈಟ್ ಮಾತ್ರ ಉಳಿದಿದೆ. ಅದರಲ್ಲೂ ಕೂಡ ಪ್ರೀವಿಯಸ್ ಒಂದು ಸಲ ಬಂದಿತ್ತು, ಪ್ರೈಸ್ ವಾಸ್ ಅರೌಂಡ್ 1000 ಏನೋ ಇತ್ತು ಅಂದ್ಕೊತೀನಿ. ಈಗ ಕೂಡ ಮತ್ತೆ ರೈಸ್ ಆಗಿದೆ. ತೆಕ್ಕಲಕೋಟೆ ಡಿಫ್ರೆಂಟ್ ತಾಲೂಕು, ಇದು ಬಳ್ಳಾರಿಯಲ್ಲಿ. ಲೊಕೇಶನ್ ರಿವ್ಯೂ ಮಾಡ್ತೀನಿ. ವೆರಿ ಬೇಸಿಕ್ ಪ್ರೈಸ್ ಇದೆ. ಅಲ್ಲಿ ಸುತ್ತಮುತ್ತ ಬಳ್ಳಾರಿಯವರು, ಹೊಸಪೇಟೆಯವರು, ಹಂಪಿ, ಗಂಗಾವತಿ ಆ ಭಾಗದವರು ಇದನ್ನು ಇನ್ವೆಸ್ಟ್ಮೆಂಟ್ಗಾಗಲಿ ಪರ್ಸನಲ್ ಯೂಸ್ಗಾಗಿ ಯು ಕ್ಯಾನ್ ಲುಕ್ ಫಾರ್ ಇಟ್. ಆಕ್ಷನ್ ಈಸ್ ಆನ್ ಓಪನ್ ಮಾರ್ಕೆಟ್ ಸೇಲ್ ಆಗಿರೋದ್ರಿಂದ ಯಾವುದೇ ರೆಸ್ಟ್ರಿಕ್ಷನ್ ಇರೋಲ್ಲ, ಏನೇ ಇರಲ್ಲ. ಯಾರು ಬೇಕಾದರೂ ಎಷ್ಟು ಬೇಕಾದರೂ ನಿಮ್ಮ ಫಿನಾನ್ಷಿಯಲ್ ಬಜೆಟ್ ಪ್ರಕಾರ ನೀವು ಇದನ್ನು ಪಾರ್ಟಿಸಿಪೇಟ್ ಮಾಡಿ ಬೈ ಮಾಡ್ಬೋದು. ಬಳ್ಳಾರಿ ಗುಗ್ಗರಟ್ಟಿ ಲಾಸ್ಟ್ ಟೈಮಿಗೆ ಬಂದಿತ್ತು, 800 ಏನೋ ಇತ್ತು, ಸಮಥಿಂಗ್ ಅರೌಂಡ್ 96. ಇಟ್ ಇಸ್ ಪ್ರಿಟಿ ಮಚ್ ಸ್ಟ್ರೈಟ್ ಫಾರ್ವರ್ಡ್. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಗೈಸ್ ಅಂದರೆ, EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್, LIG ಅಂದರೆ ಇಲ್ಲಿ ಯಾವುದೋ ಡಿಸ್ಕೌಂಟ್ ಇರಲ್ಲ ಆಪ್ಷನ್ ಆಗಿರೋದ್ರಿಂದ, LIG ಅಂದರೆ ಲೋ ಇನ್ಕಮ್. ಇದು ಜಸ್ಟ್ ಅ ಕೆಟಗರಿ ಅಷ್ಟೇ. ಸೊ 104 ಅಂದರೆ ಇಂಟು 10 ಮಾಡ್ಕೊಳ್ಳಿ, 1000 ಅಡಿ. ಲಿಟ್ಲ್ ಜಾಸ್ತಿ ಬರುತ್ತೆ, 1100 ಅಡಿ ಬರುತ್ತೆ. ಬಟ್ ಆ ಥರ ನೀವು ಅರ್ಥ ಮಾಡಬೇಕು. 67 ಚದರ ಮೀಟ್ರ್ ಅಂದರೆ 670 ಅಡಿ ಪ್ಲಸ್ ಇನ್ನೊಂದು 50 ಅಡಿ ಜಾಸ್ತಿ ಇರುತ್ತೆ. ಆ ಥರ ಈ ಥರ ನೀವು ಅರ್ಥ ಮಾಡ್ಕೋಬೇಕು. 9688 ಅಂದರೆ ಡಿವೈಡೆಡ್ ಬೈ 10 ಮಾಡ್ಕೋಬೇಕು ಇದಕ್ಕೆ ವ್ಯಾಲ್ಯೂಗೆ. ಸೊ ಅವಾಗ ನಿಮಗೆ ಹತ್ತತ್ರ 960 ರೂಪಾಯಿ ಹಿಂದೆ ಮುಂದೆ, ಲಿಟ್ಲ್ ಲೆಸ್ಸರ್. ಆ ಲೆವೆಲ್ಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೋಬೇಕು. ಸೊ ನೆಕ್ಸ್ಟು ಬೆಳಗಾವಿ ಬಸವನಕೊಡಚಿ. ನಾನು ನೋಡ್ದಂಗೆ 3 ಇಯರ್ ಬ್ಯಾಕ್ ಬಸವನಕೊಡಚಿ ನಾನೇ ಪಾರ್ಟಿಸಿಪೇಟ್ ಮಾಡಿದ್ದೆ 1000 ಇದ್ದಾಗ. ಬಟ್ ಅಲ್ಲಿ ನಾನು ತೊಗೊಂಡಿರಲಿಲ್ಲ ಬಿಕಾಸ್ ಆಫ್ ಪ್ರೈಸ್ ಜಾಸ್ತಿ ಆಗಿತ್ತು ಅಂತ. ಈಗ ಅದೇ ಇದರಲ್ಲಿ ಕಾರ್ನರ್ ಸೈಟ್ಗಳು, ಬಿಗ್ ಸೈಟ್ಗಳು ಹತ್ತತ್ರ 3000 ಪ್ರೈಸ್ಗಿದೆ.
ಇಟ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಇಲ್ಲಿಂದ ಇನ್ನು ಮುಂದೆ ಹೆಂಗೆ ಹೋಗುತ್ತೆ ಅಂತ ಐ ಆಮ್ ನಾಟ್ ಶ್ಯೂರ್. ಕಿತ್ತೂರು ಲಾಸ್ಟ್ ಟೈಮ್ ಬಂದಿತ್ತು ಆನ್ ದ ಸೇಮ್ ಪ್ರೈಸ್, 400-500 ರೂಪಾಯಿ ಒಳಗಡೆ ಒಂದು 7-8 ಸೈಟ್ ಇತ್ತು. ಮೋಸ್ಟ್ಲಿ ಈ ಸೈಟು ಕೂಡ ಅವಾಗಿತ್ತು. ಇದು ಸೈಟ್ ನಂಬರ್ 210, ಐ ರಿಮೆಂಬರ್ ವೆರಿ ವೆಲ್. ಬಟ್ ಇದ್ಯಾರೋ ತೊಗೊಂಡವರು ಮೋಸ್ಟ್ಲಿ ಗಿವ್ ಅಪ್ ಮಾಡಿದ್ದಾರೆ ಬಿಕಾಸ್ ಆಫ್ ಪ್ರೈಸ್ ಏನೋ ಜಾಸ್ತಿ ಆಗಿದೆ ಅಂಥೇಳಿ. ದಿಸ್ ಇಸ್ ಹೌ ಇಟ್ ಇಸ್. ಒಂದು ಸೈಟ್ ಇದೆ. ಚಿಟ್ಟಾ ನಾಟ್ ಶ್ಯೂರ್, ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಲೊಕೇಶನ್, ಒಳ್ಳೆ ತಾಲೂಕಿದು. ನೆಕ್ಸ್ಟ್ ವಿ ಹ್ಯಾವ್ ಬೀದರ್ ಎಲ್ಲ ವೆರಿ ಫಸ್ಟ್ ಟೈಮ್ ಬಂದಿದೆ. ಐ ರಿಯಲಿ ಡೋಂಟ್ ಹ್ಯಾವ್, ಬಟ್ ಐ ಕ್ಯಾನ್ ನಿಮಗೆ ಒಂದು ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ನೆಕ್ಸ್ಟ್ 2 to 3-4 ಡೇಸಲ್ಲಿ ಬೀದರ್ ಜಿಲ್ಲೆ ಹಳ್ಳದಕೆರೆ ಬಡಾವಣೆನ ನಾನು ನಿಮಗೆ ರಿವ್ಯೂ ಮಾಡಬಲ್ಲೆ. ಎಲ್ಲಿದೆ, ಎಷ್ಟು ದೂರದಲ್ಲಿದೆ, ಬೀದರಿಂದ ಎಷ್ಟು ದೂರ ಇದೆ, ಯಾವ ತಾಲೂಕಿಗೆ ಹತ್ತಿರ ಇದೆ ಇನ್ನು ಮುಂದೆ. ಅವಾಗ ನೀವು ಇದನ್ನು ಡಿಸೈಡ್ ಮಾಡಿ. ಬಟ್ ಲುಕ್ಸ್ ಪ್ರೈಸ್ ಇಸ್ ಓಕೆ. ಬಸವ ಕಲ್ಯಾಣ ಇಸ್ ಫೇಮಸ್ ಲೊಕೇಶನ್. ಇಟ್ ಇಸ್ 1,500 rupees per square feet ಹೈಯೆಸ್ಟ್. ಚಿತ್ರದುರ್ಗ ಹಿರಿಯೂರು ತಾಲೂಕು ಕೆರದಕಟ್ಟೆ, ಎಸ್. ಸೊ ಇವು ಮೂಲ ನಿವೇಶನ. ಲಾಸ್ಟ್ ಟೈಮ್ ಮೂಲ ನಿವೇಶನ ನನಗನ್ಸಿದ ಮಟ್ಟಿಗೆ 600 and ಸಮಥಿಂಗ್ ಲೆಸ್ ದೆನ್ 700 ಇತ್ತು. 1,000 ಜಾಸ್ತಿ ಆಗಿದೆ. ವೆರಿ ಫೇರ್ ಡಿಸೆಂಟ್. ಇದು ಬೈಪಾಸ್ ಪೂನಾ ಬೆಂಗಳೂರಿಗೆ ಅಟ್ಯಾಚ್ ಆಗಿದೆ. ಐ ಆಮ್ ಹೋಪಿಂಗ್ ದಿಸ್ ಒನ್ ಆಫ್ ದ ಗ್ರೇಟ್ ಲೊಕೇಶನ್ ಇನ್ ಕೇಸ್ ಇನ್ವೆಸ್ಟ್ ಮಾಡೋಂಗಿದ್ರೆ. ಮಾರ್ಕೆಟಲ್ಲಿ ಪ್ರೈಸ್ ಆಲ್ರೆಡಿ ಅರೌಂಡ್ ಯಾರು ಸೇಲ್ ಮಾಡ್ತಿಲ್ಲ, 1,400, 1,300, 1,500ವರೆಗೂ ಇದೆ. ನಂದು 2 ಸೈಟ್ ಇದೆ ಇಲ್ಲಿ, ನನಗೆ ಪರಿಚಯದವ್ರದ್ದು. ಇನ್ ಕೇಸ್ ಯು ಆರ್ ಲುಕಿಂಗ್ ಫಾರ್ ಈ ಲೊಕೇಶನ್ಲಿ ಡೈರೆಕ್ಟ್ ಸೇಲ್ಗೆ, ಯು ಕ್ಯಾನ್ ಕಾಲ್ ಮೀ. ಕುದಾಪುರ ಲಿಟ್ಲ್ ಔಟ್ಸ್ಕರ್ಟ್. ಇನ್ ಕೇಸ್ ಏನಾದರೂ ಸ್ವಲ್ಪ ದುಡ್ಡಿದೆ ಸರ್, ಪರವಾಗಿಲ್ಲ, ಲಾಂಗ್ ಟರ್ಮ್ ವೇಟ್ ಮಾಡ್ತೀನಿ ಅಂದರೆ ದಿಸ್ ಮೈಟ್ ಬಿ ಗುಡ್ ಆಪ್ಷನ್. ಇನ್ ಕೇಸ್ ಇಲ್ಲ ಸರ್, ನಾನು ಕ್ವಿಕ್ಕಾಗಿ ಮಾರೋನು, ನನಗೆ 2 ವರ್ಷ 3 ವರ್ಷ ಅಷ್ಟೇ ವೆಯ್ಟ್ ಮಾಡೋಕ್ಕಾಗೋದು, ಪ್ರಾಬ್ಲಿ ಸ್ವಲ್ಪ ಲಿಟಲ್ ಡಿಫಿಕಲ್ಟ್. ಕುದಾಪುರ ಬಗ್ಗೆ ಪ್ರೀವಿಯಸ್ಲಿನೂ ಮಾತಾಡಿದ್ವಿ. 250 ರೂಪಾಯಿಗೂ ಕೂಡ ಲಾಸ್ಟ್ ಆಪ್ಷನಲ್ಲಿ ಬಂದಿತ್ತಿದು. ಅವಾಗ ಕೂಡ ಪ್ರೈಸು ಅರೌಂಡ್ 400-500 ಸಮಥಿಂಗ್ ಏನೇನೋ ತೊಗೊಂಡಿದ್ದಾರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಇಟ್ಸ್ ಎ ಗುಡ್ ಲೊಕೇಶನ್. ಕಮ್ಮಿ ಸೈಟ್ ಇದೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಳ್ಳಕೆರೆ ಲುಕ್ಸ್ ಟು ಬಿ ಒಂದೇ ಒಂದು ಹಾಕಿದ್ದಾರೆ ಅಂದರೆ ಮೋಸ್ಟ್ಲಿ ಚಳ್ಳಕೆರೆ ಖಾಲಿ ಆಗಿರ್ಬೋದು. ನಾನು ಚಳ್ಳಕೆರೆ ಒಂದು 4-5 ಸಲ ನೋಡಿದ್ದೀನಿ. ಒಂದು 50-60 ಸೈಟ್ ನನ್ನ ಕಣ್ಣು ಮುಂದೆನೇ ಆಪ್ಷನ್ ಆಗಿದೆ, ಮಲ್ಟಿಪಲ್ ಟೈಮ್ಸ್ ಬಂದು. ಲುಕ್ಸ್ ಟು ಬಿ ಓನ್ಲಿ ಒನ್ ಲೆಫ್ಟ್ ಔಟ್. ಈ 802 ಕೂಡ ಬಂದಿತ್ತು ಪ್ರೀವಿಯಸ್ಲಿ. ಮೋಸ್ಟ್ಲಿ ಇದನ್ನ ಯಾರೋ ಗಿವ್ ಅಪ್ ಮಾಡಿದ್ದಾರೆ. ನಾಟ್ ಶೋರ್ ಅಬೌಟ್ ದ ರೀಸನ್. ಪ್ರಾಬ್ಲಿ ಪ್ರೈಸ್ ಅವಾಗ ಜಾಸ್ತಿ ಹೋಗಿರ್ಬೋದು. ಇಟ್ಸ್ ಅ ಗುಡ್ ಒನ್. ಮದಕರಿಪುರ ಲಾಸ್ಟ್ ಟೈಮು ಬಂದಿದ್ರು, ಲಾಸ್ಟ್ ಟೈಮು ಮದಕರಿಪುರ. ಇಟ್ಸ್ ಗುಡ್. ಚಿತ್ರದುರ್ಗ ಬೈಪಾಸ್ ಮತ್ತು ಒಳಗಡೆ ಇರೋ ಚಿತ್ರದುರ್ಗ ರೋಡ್ ಮಧ್ಯದಲ್ಲಿದೆ. ಅಗೇನ್ ಒನ್ ಮೋರ್ ಚಿತ್ರದುರ್ಗ ಕೆಳಗೋಟೆ. ಇದು ಸಿಟಿಗೆ ತುಂಬ ಹತ್ತಿರ ಇರುವಂಥ ಲೇಔಟು, ಅದಕ್ಕೇ ಇಲ್ಲಿ 25,000 ಹಾಕಿದ್ದಾರೆ, ಅಂದರೆ 2,500 ರೂಪಾಯಿ. ಐ ಥಿಂಕ್ ಮೇಕ್ ಸೆನ್ಸ್. ಓನ್ಲಿ ಒಂದಿದೆ ಅಲ್ಲಿ. ಮಧ್ಯಂತರ ಸೈಟ್ಗಳು 2,000 ಇದೆ. ದಿಸ್ ವೆರಿ ಸಿಟಿ ಒಳಗಡೆ ಇರುವಂಥ ಲೇಔಟ್ ಇದು. ಮದಕರಿಪುರ ಸ್ವಲ್ಪ ಸಿಟಿಯಿಂದ ಬೈಪಾಸ್ ಮಧ್ಯದಲ್ಲಿ ಬರುತ್ತೆ. ಓಕೆ, ವಿಚ್ ಇಸ್ ಅಂಡರ್ ಡೆವಲಪ್ ಆಗ್ತಿರೋಂಥ ಏರಿಯಾ. ಕೆಳಕೋಟೆ ಇಟ್ಸ್ ಆಲ್ರೆಡಿ ಫುಲ್ಲಿ ಡೆವಲಪ್ಡ್. ಲೊಕೇಶನ್ ಹೇಳ್ತೀನಿ, ಹರಿಹರ. ಇಟ್ಸ್ ಬಿನ್ ಕಮಿಂಗ್ ವೈಲ್. ಐ ಥಿಂಕ್ ದಿಸ್ ಇಸ್ ಅ ಪ್ರಿಟಿ ನೈಸ್ ಲೊಕೇಶನ್. ದಾವಣಗೆರೆ ಕುದವಾಡ 1,600, 700, 800 ಬಂದು 2,300 ಬಂದಿದೆ. ಈ ಸಲ ತುಂಬ ದೊಡ್ಡ ಸೈಟ್ಸ್ ಇದೆ. ದೀಸ್ ಆರ್ ಪ್ರಾಬ್ಲಿ ಲೋ ಬಜೆಟ್ ಇದ್ದರೆ ತುಂಬ ಕಷ್ಟ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಇನ್ ಕೇಸ್ ಹೈ ಬಜೆಟ್ ಏನಾದರೂ ಇದ್ದರೆ ಇಟ್ಸ್ ಎ ವೆರಿ ಗುಡ್ ಲೊಕೇಶನ್. ಧಾರವಾಡ ಫೇಸ್ 2 ಒಂದು 2-3 ಸಲ ಬಂದಿದೆ. ಇವಾಗ ಅಗೈನ್ 100 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 13,000 ಏನೋ ಇದೆ, ವಿಚ್ ಇಸ್ ಅಗೈನ್ ಗುಡ್ ಲೊಕೇಶನ್. ಧಾರವಾಡ ಹುಬ್ಳಿಗೆ ಮಧ್ಯದಲ್ಲಿರುವಂಥ ಲೇಔಟು, ವೆರಿ ಕ್ಲೋಸ್ ಟು ಇನ್ನರ್ ಸಿಟಿ ಕನೆಕ್ಟಿವಿಟಿ ರೋಡ್ ಆ್ಯಂಡ್ ಆಲ್ಸೋ ಬೈಪಾಸ್. ಈ ಪರ್ಟಿಕ್ಯುಲರ್ ಲೇಔಟು ನನಗೆ ಸ್ಪೆಷಲು, ಬಿಕಾಸ್ ಐ ಆಮ್ ಫ್ರಮ್ ದ ಸೇಮ್ ಪ್ಲೇಸ್. ಈ ಲೇಔಟ್ ಎದುರುಗಡೆ IIIT ಕಾಲೇಜ್ ಕೂಡ ಇದೆ. ಪ್ರಾಬಬ್ಲಿ ಪೊಟೆನ್ಷಿಯಲ್ ವೆರಿ ಗುಡ್ ರೆಸಿಡೆನ್ಷಿಯಲ್ ಲೇಔಟ್ ಆಗುತ್ತೆ ಡೌನ್ ದ ಲೈನ್ 5-10 ಇಯರ್ಸಲ್ಲಿ. ಈಗಲೇ ತುಂಬ 10-15 ಮನೆಗಳಿದೆ ಅಲ್ಲಿ. ಪರ್ಸ್ನಲಿ ನಾನು ವಿಸಿಟ್ ಮಾಡಿದ್ದೀನಿ ತುಂಬ ಸಲ. ಕಲಬುರಗಿ ಕುಸ್ನೂರು ತುಂಬ ಸಲ ಬಂದಿದೆ. ಇಟ್ಸ್ ವೆರಿ ಔಟ್ಸ್ಕಟ್ ಆದ್ರೂ ತುಂಬ ಗುಡ್ ಇನ್ವೆಸ್ಟ್ಮೆಂಟು. ಹಾವೇರಿ ಬ್ಯಾಡ್ಗಿ ಬಂದಿದೆ ಪ್ರೀವಿಯಸ್ಲಿನೂ 400-450 ರೂಪಾಯಿಗೆ. ಒಂದು 15-20 ಸೈಟು ಮಾರಿದ್ದಾರೆ ಆಕ್ಷನಲ್ಲಿ. 2 ಸೈಟ್ ಉಳಿದಿದೆ. ರಾಣೆಬೆನ್ನೂರು ಫೇಸ್ 2 ಒನ್ ಆಫ್ ದ ಪ್ರಾಮಿಸಿಂಗ್ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್. ಬಟ್ ಈ ಸಲ ಏನಾಗಿದೆ ಅಂದರೆ ಎಲ್ಲ ದೊಡ್ಡ ಪೀಸ್ ಇದೆ. 3,500, 4,500, 2,500 ಸ್ಕ್ವೇರ್ ಫೀಟು. ಕೆಲವೊಂದು ಸೈಟು ಪ್ರೀವಿಯಸ್ಲಿನೂ ಬಂದಂಗಿದೆ ನನಗನ್ಸಿದ ಮಟ್ಟಿಗೆ. ಐ ರಿಮೆಂಬರ್ 980 ಬಂದಂಗೆಲ್ಲ ಇತ್ತು. ಮೋಸ್ಟ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಕೊತೀನಿ. ಬಟ್ ದೀಸ್ ಆರ್ ವೆರಿ ಗುಡ್ ಲೊಕೇಶನ್. ಹೈ ಬಜೆಟ್ ಇರೋರು ಮೋಸ್ಟ್ಲಿ ಇಲ್ಲಿ ನಿಮಗೆ 1,500 ಒಳಗಡೆ ಸಿಗೋ ಚಾನ್ಸಸ್ ಎಲ್ಲ ಇದೆ. ಬೈಪಾಸಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ರಾಣೆಬೆನ್ನೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಒಂದು 3-4 ಕಿಲೋಮೀಟರ್ ರೇಂಜಲ್ಲಿದೆ. ರಾಣೆಬೆನ್ನೂರು ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಹಾವೇರಿ ಡಿಸ್ಟಿಕಲ್ಲೇ ತುಂಬ
ರಾಣೆಬೆನ್ನೂರು ತಾಲೂಕು ತುಂಬ ಚೆನ್ನಾಗಿ ಬೆಳೀತಾ ಇರೋಂಥ ಏರಿಯಾ ನನ್ನ ಪ್ರಕಾರ. ಜನಗಳು ಅದನ್ನೇ ಹೇಳ್ತಾರೆ. ಕೊಪ್ಪಳ ಡಿ ಸಿ ಆಫೀಸ್ ಹಿಂದೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ನಂಗೆ ಆಲ್ರೆಡಿ ಕಾಲ್ ಮಾಡಿದ್ರು. ಡಿ ಸಿ ಆಫೀಸ್ ಹಿಂದೆ ಅಂದ್ಕೊಳ್ಳಿ, ಡಿ ಸಿ ಆಫೀಸ್ ಹಿಂದೆ ಇಲ್ಲ. ಡಿ ಸಿ ಆಫೀಸ್ ಹಿಂದೆ ಹೋಗಿರೋ ಔಟರ್ ರಿಂಗ್ ರೋಡ್ ಪಕ್ಕದಲ್ಲಿದೆ ಇದು. ನಾನು ನಿಮಗೆ ಲೊಕೇಶನ್ ತೋರಿಸ್ತೀನಿ. ಗಣೇಶ್ ನಗರ ಅಟ್ಯಾಚ್ ಟು ರೈಲ್ವೆ ಸ್ಟೇಷನ್ ಇದೆ, ತುಂಬ ಒಳ್ಳೆ ಏರಿಯಾ. ಮಂಡ್ಯ ಪಾಂಡವಪುರ ಅಗೇನ್ ಪ್ರೈಸ್ ಇಸ್ ವೆರಿ ಹೈ, ವೆರಿ ಬಿಗ್ಗರ್ ಸೈಟ್. ಲಾಸ್ಟ್ ಟೈಮ್ಕಿಂತ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಲಾಸ್ಟ್ ಟೈಮ್ ತುಂಬ ಜನ ತುಂಬ ಅಮೌಂಟ್ ಕೊಟ್ಟು ತೊಗೊಂಡಿದ್ದಾರೆ ಅಂದ್ಕೊಂಡು ಕಾಣ್ತೀನಿ. ಡಿಮ್ಯಾಂಡ್ ತುಂಬ ಚೆನ್ನಾಗಿರೋಗಿದೆ ಈ ಏರಿಯಾದಲ್ಲಿ ನನ್ನ ಪ್ರಕಾರ. ಕೆ ಆರ್ ಪೇಟೆ ತುಂಬ ಸಲ ಬಂದಿದೆ, 800 ಸ್ಟಾರ್ಟ್ ಆಗಿದೆ, ಈಗ 1200ವರೆಗೆ ಬಂದಿದೆ. ಪೀಪಲ್ ಆರ್ ಪೇಯಿಂಗ್. ಇಟ್ ಈಸ್ ವೆರಿ ಗುಡ್ ಲೇಔಟ್. ಒಳ್ಳೆ ಹಾಸನ್ ಮತ್ತು ಕೆ ಆರ್ ಪೇಟೆ ರೋಡ್ಗೇನೆ ಇದೆ ಇದು. ನಂಜನಗೂಡು ನೋ ಡೌಟ್ ಸಿಟಿ ಮಧ್ಯದಲ್ಲಿರುವಂಥ ಲೇಔಟು, ಅದಕ್ಕೇ 1800 ರೂಪಾಯಿ ಇದೆ. ಕೆಂಚನಗೂಡು ಬಡಾವಣೆ ಸ್ವಲ್ಪ ಔಟ್ಸ್ಕರ್ಟು, ಮೈಸೂರಿಗೆ ಔಟರ್ ರಿಂಗ್ ರೋಡ್ ಕಂಪೇರ್ ಮಾಡಿದ್ರೆ ಪ್ರಾಬ್ಲಿ ತುಂಬ ಚೆನ್ನಾಗಿ ಬೈ ಮಾಡ್ತಾ ಇದ್ದಾರೆ ಇಲ್ಲಿ. ಮೈಸೂರು ಇಸ್ ವೆರಿ ಪ್ರಾಮಿಸಿಂಗ್ ಲೇಔಟ್, ಪ್ರಾಮಿಸಿಂಗ್ ಏರಿಯಾ. ಬೆಂಗಳೂರಲ್ಲಿರೋರಿಗೆ, ಇವನ್ ಬೇರೆ ಡಿಸ್ಟಿಕಲ್ಲಿದ್ದವ್ರಿಗೂ ಮೈಸೂರು ಆಲ್ವೇಸ್ ಸಾಫ್ಟ್ ಕಾರ್ನರ್. ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡವ್ರಿಗೆ ತುಂಬ ಒಳ್ಳೆ ಏರಿಯಾ. ವಿಜಯಪುರ, ತಾಳಿಕೋಟೆ ವೆರಿ ಡೀಸೆಂಟ್ ಪ್ರೈಸ್ ಅನಿಸುತ್ತೆ ಮೋಸ್ಟ್ಲಿ. ಈ ಥರ ತುಂಬ ಲೇಔಟ್ಗಳಿದೆ. ಈ ವಿಜಯಪುರ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೆಂಗಳೂರು ಸೂರ್ಯನಗರ 2 ಮತ್ತು 3ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಓಕೆ, ನಾಳೆ. ಆ್ಯಸ್ ಆಫ್ ನಾವು ಇಷ್ಟಿದೆ. ರೂಲ್ ಏನೂ ಇಲ್ಲ. ಎನಿವನ್ ಕ್ಯಾನ್ ಪಾರ್ಟಿಸಿಪೇಟ್, ಎನಿವನ್ ಕ್ಯಾನ್ ಬೈ ದಿಸ್. ವೆರಿ ಸಿಂಪಲ್. ಪ್ರತಿ ಸೈಟ್ಗೂ 50,000 ರೂಪಾಯಿ ನೀವು EMD ತುಂಬಬೇಕಾಗುತ್ತೆ. ಇನ್ ಕೇಸ್ ನೀವು ವಿನ್ ಆಗಲಿಲ್ಲ ಅಂದರೆ ವಿದಿನ್ 30 ಡೇಸಲ್ಲಿ ನಿಮಗೆ EMD ಫೇಲ್ ಆಗುತ್ತೆ. ಓನ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಬಿಡ್ಡಿಂಗ್ ಪ್ರತಿ 300 ಪರ್ ಸ್ಕ್ವೇರ್ ಜಾಸ್ತಿ ಆಗುತ್ತೆ. ಅಂದರೆ ಹತ್ತಿರ ಒಂದು ಸಲ ಬಿಡ್ ಮಾಡಿದ್ರೆ 30 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ವಾಣಿಜ್ಯ ನಿವೇಶನಗಳಿಗೆ 300, ಪ್ರತಿ ಚದರ 600, ಫ್ಲಾಟ್ ಮನೆಗಳಿಗೆ 500 ಅಂತ ಹಾಕಿದ್ದಾರೆ, 5,000 ಅಂತ ಹಾಕಿದ್ದಾರೆ. ಸೊ ಇನ್ ಕೇಸ್ ನೀವು ಒಂದು 10 ಲಕ್ಷದ ಪ್ಲಾನ್ ಮಾಡಿ ಬೈ ಮಾಡ್ತಾ ಇದ್ದರೆ, ಯು ಮೇಕ್ ಶ್ಯೂರ್ 2.5 lakhs 25% ನಿಮ್ಮ ಹತ್ರ ಇರಲೇಬೇಕು. 1 ಕೋಟಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ 25 ಲಕ್ಷ ಇರಲೇಬೇಕು. ವಿದಿನ್ 3 ಡೇಸಲ್ಲಿ ಇನಿಷಿಯಲ್ 25% ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ 30 ಡೇಸಲ್ಲಿ ಅಲಾಟ್ಮೆಂಟ್ ಲೆಟರ್ ಬರುತ್ತೆ, 75% ನೀವು ಆಮೇಲೆ ಪೇ ಮಾಡಬೇಕು. ಈ ಥರ ಬೇಸಿಕ್ ಡೀಟೇಲ್ಸ್ ಇದೆ. ಇದನ್ನು ಮಲ್ಟಿಪಲ್ ಟೈಮ್ಸ್ ಮಲ್ಟಿಪಲ್ ವಿಡಿಯೋಗಳಲ್ಲಿ ಓದಿದ್ದೀನಿ. ದೆರ್ ಇಸ್ ನಥಿಂಗ್ ಮಚ್. ಈ ವಿಡಿಯೋ ನೋಡಿ ಇನ್ನೂ ಸಣ್ಣ ಪುಟ್ಟ ಡೌಟು ಕವರ್ ಏನಾದರೂ ಇದ್ದರೆ ಪಿಂಗ್ ಮಾಡಿ, ಕಮೆಂಟಲ್ಲಿ ಹಾಕ್ತೀನಿ. ಇದೇ ರೀಡ್ ಮೋರ್ಗೆ ಹೋಗಿ, ಇಫ್ ಯು ಓಪನ್ ಎ ಜಿಯೋ ಟ್ಯಾಗ್, ರೈಟ್, ಟೋಟಲ್ 250 ಸೈಟ್ಸ್. ಈ ಮ್ಯಾಪ್ ಏನಾದರೂ ಓಪನ್ ಆದರೆ ಕರ್ನಾಟಕದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ, ಇದನ್ನು ಕೊಲ್ಯಾಪ್ಸ್ ಮಾಡ್ಕೊಳ್ಳಿ. ಕೆನ್ ಯು ಸಿ ದಿಸ್? ಓಕೆ. ಬಸವ ಕಲ್ಯಾಣ ಬೀದರಿಂದ ಹಿಡಿದು ಕಲಬುರ್ಗಿ, ವಿಜಯಪುರ, ಬಾಗಲಕೋಟ್, ಮುದ್ದೇಬಿಹಾಳ, ಬೆಳಗಾವಿ, ಬಸವನಕುರ್ಚಿ, ಆಮೇಲೆ ಕಿತ್ತೂರು, ಹುಬ್ಬಳ್ಳಿ, ಹೊಸಪೇಟೆ, ತೆಲಕೋಟೆ, ಬಳ್ಳಾರಿಯಿಂದ ಸ್ವಲ್ಪ ಮೇಲಿದೆ. ಐ ಥಿಂಕ್ ಬಳ್ಳಾರಿಯಿಂದ ಅನ್ನೋದು ಒಂದು 30-35 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಬಳ್ಳಾರಿಯಲ್ಲಿ 2 ಲೇಔಟ್ ಇದೆ. ಜಸ್ಟ್ ನಾವು ಹೇಳಿದೆ ಅಲ್ಲ, ಕೊಪ್ಪಳದಲ್ಲಿ 2 ಲೇಔಟ್ ಇದೆ. ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ನಾಯಕನಹಟ್ಟಿ, ಚಳ್ಳಕೆರೆ, ಹಿರಿಯೂರು, ಓಕೆ, ಹಾಸನ್, ಚಿಕ್ಕಮಂಡ್ಯ, ಶ್ರೀರಂಗಪಟ್ಟಣ, ಬೆಂಗಳೂರು ಸೂರ್ಯನಗರ ಒಂದು ಫೇಸ್ 2. ಸೊ ಯಾವುದಾದ್ರು ಒಂದನ್ನು ನಾನು ನಿಮಗೆ ನ್ಯಾವಿಗೇಷನ್ ಮಾಡಿ ತೋರಿಸ್ತೀನಿ. ಹಿರಿಯೂರು ತೋರಿಸ್ಬಿಡ್ತೀನಿ, ಮಧ್ಯದಲ್ಲಿದೆ. ಸೊ ನೀವು ಸ್ಕ್ರಾಲ್ ಅಪ್ ಮಾಡಿ. ನೀವು ಯಾವಾಗ ಗೂಗಲ್ ಓಪನ್ ಮಾಡ್ತೀರಲ್ಲ, ನಾರ್ತ್ ಈಸ್ ಆಲ್ವೇಸ್ ಟಾಪ್. ಜಸ್ಟ್ ರಿಮೆಂಬರ್ ದ್ಯಾಟ್. ತುಂಬ ಜನ ಸೈಟ್ ಡೈಮೆನ್ಷನ್ ಇದನ್ನು ಮಾಡೋದು ತಪ್ಪು ಮಾಡ್ಕೊತಾರೆ. ನಾನು ನಿಮಗೆ ಸ್ನ್ಯಾಪಲ್ಲಿ ತೋರಿಸ್ಕೊಡ್ತೀನಿ, ಕಟ್ ಮಾಡಿಬಿಟ್ಟು. ಸೊ just bear with me. ಓಕೆ. ಸೊ ನಾನು ಇದನ್ನು ಐ ಥಿಂಕ್ ಇದು ಸಿಂಪಲ್ ಲೇಔಟ್. ಇದು ಪೂನಾ ಬೆಂಗಳೂರು ರೋಡು. ಸೊ ಯಾವಾಗಲೂ ನಮಗೆ ನಾರ್ತ್ ಇದೇ ಬರುತ್ತೆ ಬೈ ಡಿಫಾಲ್ಟ್, ಸೌತು, ಈಸ್ಟು, ವೆಸ್ಟು. ಸೊ ನೀವು ಇದನ್ನು ಇಲ್ಲಿ ನೋಡಿ, ಇಲ್ಲೊಂದು ಸೈಟ್ ಇದೆ. ಸೊ ಇದು ಬೈ ಡಿಫಾಲ್ಟ್ ನಾರ್ತ್, ವೆಸ್ಟ್, ಸೌತ್ ಆಗುತ್ತೆ.
ಇದು ಕೂಡ ಈ ರೋಡಿಗಿದೆ, ಕಾರ್ನರ್ಗಿದೆ. ಇದು ಕೂಡ ನಾರ್ತ್ ವೆಸ್ಟ್ ಆಗುತ್ತೆ. ಇದು ಈ ರೋಡಿಗಿದೆ, ಸೊ ಇದು ಬಂದ್ಬಿಟ್ಟು ಸೌತ್ ವೆಸ್ಟ್ ಆಗುತ್ತೆ. 309 ಯಾವ ಸೈಟ್ ಇದೆ? ಐ ಥಿಂಕ್ ಇಟ್ಸ್ ನಾಟ್ ಅ ಕಾರ್ನರ್. ಬೈ ಡಿಫಾಲ್ಟ್ 309 ನಾರ್ತ್ ಫೇಸಿಂಗ್ ಬರುತ್ತೆ. ಈ ಕೊನೆ ಮೂಲೆಯಲ್ಲಿರೋದು ಯಾವ ಬರುತ್ತೆ ಅಂದರೆ ಕಾರ್ನರ್ ಇದೆ. ಇದು ಬಂದ್ಬಿಟ್ಟು ಸೌತ್ ಆ್ಯಂಡ್ ವೆಸ್ಟ್ ಬರುತ್ತೆ. ಸೊ ಈ ಥರ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಇನ್ ಕೇಸ್ ನೀವೇನಾದರೂ ಈ ವಿಡಿಯೋ ಇನ್ನೂ ನೋಡ್ತಾ ಇದ್ದು ನಿಮ್ದು ಇದು ಫೇವ್ರೇಟ್ ಲೊಕೇಶನ್ ಆಗಿದ್ರೆ ಜಸ್ಟ್ ನನಗೆ ಹೇಳಿ. ಇಲ್ಲಿ ನಮ್ಮದೊಂದು 2 ಸೈಟ್ ಇದೆ, ಮಾರ್ಕ್ ಮಾಡಿಬಿಡ್ತೀನಿ. ಅದು ಸೇಲ್ಗಿದೆ, ನಿಮಗೋಸ್ಕರ ಮಾತ್ರ. ಆಕ್ಷನಲ್ಲಿ ಯಾವ ಪ್ರೈಸ್ಗೆ ಹೋಗುತ್ತಲ್ಲ ಆ ಪ್ರೈಸಿಗೆ ಕೊಡ್ತೀನಿ. ಇದು ಈ ಸ್ಕೂಲ್ ಹಿಂಭಾಗದಲ್ಲಿ ಒಂದು ಸೈಟ್ ಇದೆ, ಈ ಮನೆ ಪಕ್ಕದಲ್ಲಿ. ಓಕೆ, ಆಮೇಲೆ ಬಂದುಬಿಟ್ಟು ಇಲ್ಲೊಂದು ಸೈಟ್ ಇದೆ, ಮಾರ್ಕ್ ಮಾಡ್ತೀನಿ. ಸೊ ನೀವು ಗ್ರ್ಯಾಜುಲಿ ನೋಡಬೇಕಂದ್ರೆ ಈ ಕೈ ಏನಿದೆಯಲ್ಲ, ಇಲ್ಲೊಂದು ಸೈಟ್ ಇದೆ. ಹಾಗೆ ಈ ಮನೆ ಒಳಗಡೆ ಹೋದರೆ ಈ ಮನೆ ಪಕ್ಕದಲ್ಲಿರೋ ಕಾರ್ನರ್ ಸೈಟ್ ನಮ್ದನೆ, ಇನ್ ಕೇಸ್ ಪ್ರಚ್ ಮಾಡಿ. ಸೊ ಈ ಥರ ಲೊಕೇಶನ್ ಅರ್ಥ ಮಾಡ್ಕೋಬೇಕು. ಸೊ ಪುನಾ ಬೆಂಗಳೂರು ಹೈವೇ ಇದು, ಪೊಟೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಏರಿಯಾ, ಆ ಥರ ನೀವು ನೋಡ್ಕೋಬೇಕು. ಸೊ ಅದು ಬಿಟ್ಟರೆ ಎನಿ ಪ್ರೊಸೆಸ್ ರಿಲೇಟೆಡ್ ಹೆಲ್ಪು, ಕನ್ಸಲ್ಟೇಷನ್ನು, ಐ ವಿಲ್ ಡೂ ಇಟ್ ಫಾರ್. ಎನಿ ಡೌಟ್ಸ್ ಇದ್ದರೆ ಲೀಸ್ ಡೌನ್ ಮಾಡಿ ನಂಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಟೈಮ್ ತೊಗೊಂಡು ನಂಗೆ ಕಾಲ್ ಮಾಡಿ. ಇಟ್ಸ್ ಫಾರ್ ಫ್ರೀ ಯು. ಇನ್ ಕೇಸ್ ಇಲ್ಲ ಸರ್ ನಮಗೆ ಹೆಲ್ಪ್ ಮಾಡಿ, ಐ ವಾಂಟ್ ಟು ಯೂಸ್ ಯುವರ್ ಮೈ ಎಕ್ಸ್ಪೀರಿಯನ್ಸ್ ಹಾಗೆ ಹೀಗೆ ಅಂತಂದರೆ ಐ ವಿಲ್ ಚಾರ್ಜ್ ಯು ಸ್ಲೈಟ್ಲಿ ಲಿಟಲ್ ಬಿಟ್ ಆಫ್ ಅಮೌಂಟ್ ಆ್ಯಂಡ್ ಹೆಲ್ಪ್ ಯು ಫ್ರಮ್ ಆಲ್ ಸ್ಟೆಪ್ 1 to ಟಿಲ್ ದ ಲಾಸ್ಟ್ ಸ್ಟೆಪ್. ಆ ಥರ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಆನ್ ದಟ್ ನೋಟ್ ಐ ಆಮ್ ಗೋನ್ ಕ್ಲೋಸ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ಹಿಯರ್. ವಿಶ್ ಯು ಆಲ್ ದ ಬೆಸ್ಟ್ ಇಫ್ ಎನಿವನ್ ಪಾರ್ಟಿಸಿಪೇಟಿಂಗ್. ಸೊ ನೆಕ್ಸ್ಟ್ ನಂದು ಅಲಾಟ್ಮೆಂಟಿಗೆ ಇರುವಂತಹ ಆನ್ಲೈನ್ ಅಪ್ಲಿಕೇಶನ್ ಒಂದ್ಸಲ ಹೋಗಿ ತೋರಿಸ್ತೀನಿ. ಒಂದು 7-8 ಲೊಕೇಶನ್ ಇದೆ, ಪ್ರತಿಯೊಂದ್ರದ್ದು 1 by 1 ಮಾಡ್ತೀನಿ. ಅದಾದಲೇ ಸೂರ್ಯನಗರ ಫೇಸ್ 4 ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಫೇಸ್ 4 ಬಗ್ಗೆ ಸ್ವಲ್ಪ ಏನೋ ಸ್ಕ್ಯಾಮ್ ಆಗ್ತಾ ಇದೆ ಅಂಥೇಳಿ ಒಂದು ನೋಟಿಫಿಕೇಷನ್ ಹಾಕಿದ್ದಾರೆ. ಅದರ ಬಗ್ಗೆ ಕೂಡ ನಾನು ನಿಮಗೆ ಮಾತಾಡ್ತೀನಿ. ಥ್ಯಾಂಕ್ ಯು, ಬಾಯ್.